ಸ್ವಂತ ಅಭಿಮಾನಿ ಸ್ವಂತ ನನ್ನ ಗುರು ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ, ಅವ್ರ ಮಕ್ಳು ಚೆನ್ನಾಗಿರಲಿ ಅಂತ ಮತಾನೆ ಮಾಡಿದ್ದು. ಏನು ತಪ್ಪು ಮಾಡ್ಬಿಟ್ಟವನೆ? ಮತ್ತೆ ತಪ್ಪಲ್ಲ ಅದು, ತಪ್ಪಲ್ಲ. ರೇಣುಕಾಸ್ವಾಮಿ ಪಕ್ಕ ಮಾಡ್ದ. ಏನು ಗೊತ್ತಾ, ಅವನು ದರ್ಶನ್ ಫ್ಯಾಮಿಲಿ ಉದ್ಧಾರ ಆಗಲಿ ಅಂತಲೇ ಮಾಡಿದ್ದು. ದರ್ಶನ್ ಫ್ಯಾಮಿಲಿ ಸರಿಯಾಗಲಿ ಅಂತಲೇ ಮಾಡಿದ್ದು. ಅವ್ನು ಕೊಲೆ ಮಾಡೋಂಥ ಕೆಲಸ ಮಾಡೋಣ. ಅವನು ನಿಮ್ಮ ಪ್ರಕಾರ ಕೊಲೆ ಮಾಡೋಂಥ ಕೆಲಸ ಮಾಡೋಣ. ಈ ಪವಿತ್ರ ಗೌಡನೇ ಫಸ್ಟ್ ಒದ್ದಿದ್ದು, ಅವಳಿಗೆ ಒದ್ದಿದ ಪ್ರೂಫ್ ಇದೆ. ಅವಳೇ ಎಗುಡ್ಸಿ ಒದ್ದಿದ್ದು. ದರ್ಶನ್ ಬರೀ ಹೋಗಿ ನಿಂತಿದ್ದು ಅಷ್ಟೇ. ಯಾಕೆ ನಮಗೂ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಪರಿಚಯ ಇರೋದಕ್ಕೆ ಎಲ್ಲ ಗೊತ್ತಿರೋದು. ಅಂತೆ ಹೆಣ್ಮಗನ ಮದುವೆ ಆಗೋಕ್ಕೆ ಇವ್ ಲವ್ ಫಾರ್ ನಮಗೆ ಯೋಗ್ಯತೆ ಇರಬೇಕು. ಯೋಗ್ಯತೆನೇ ಇಲ್ಲ ಅವನಿಗೆ. ಆ ಹುಡುಗಿನ ಇವಾಗಲೂ ಕರ್ಕೊಂಬಂದು ಕಾಲು ತೊಳ್ದು ನೀರು ಕುಡಿಬೇಕು. ಆ ನೀರನ್ನ ಅವನು ಅಲ್ಲಿ ತನಕ ಅವನು ಉದ್ಧಾರ ಆಗಲ್ಲ ರೀ. ಅಲ್ಲ ರೀ, ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಏನಂತ ಇಲ್ಲ, ಅವನೇ ನಾನು ಮಡಗಿರೋ ಕಾರು ಯಾವನು ಇಡೀ ಫಿಲಮ್ ಇಂಡಸ್ಟ್ರಿಯಲ್ಲೇ ಕಾರೇ ಮಡಗಿಲ್ಲ ಅಂದ. ಅದು ದೌಲತ್ತಾನೆ ಅದು. ಸ್ವಾಮಿ ಕರೆಕ್ಟಾಗಿ ಅವನೇನು ಮಾಡ್ದ, ನಾನು ಅಭಿಮಾನಿ, ನನಗೆ ನನ್ನ ಸ್ವಂತ ನಾನು ಅಭಿಮಾನಿಯಾಗಿರೋದು ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ ಅಂತೇಳಿ ಮಾತಾಡ್ದ. ಅದು ತಪ್ಪು ಅದು. ಅದಾದ್ಮೇಲೆ ಪ್ರೂವ್ ಆಯ್ತಲ್ಲ ಸರ್, ಒಂದಷ್ಟು ಫೋಟೋಗಳನ್ನ ಕೂಡ ಕಳಿಸಿದ್ದಾರೆ. ಮತ್ತೆ ತಪ್ಪಲ್ಲ ಅದು, ತಪ್ಪಲ್ಲ. ರೇಣುಕಾಸ್ವಾಮಿ ಪಕ್ಕ ಮಾಡ್ದ. ಏನು ಗೊತ್ತಾ, ಅವನು ದರ್ಶನ್ ಫ್ಯಾಮಿಲಿ ಉದ್ಧಾರ ಆಗಲಿ ಅಂತಲೇ ಮಾಡಿದ್ದು. ದರ್ಶನ್ ಫ್ಯಾಮಿಲಿ ಸರಿಯಾಗಲಿ ಅಂತಲೇ ಮಾಡಿದ್ದು. ಅದು ಹೇಗದು ಫ್ಯಾಮಿಲಿ ಸರಿ ಮಾಡ್ದಂಗೆ ಆಗುತ್ತೆ? ಫೋಟೋಸ್ ಎಲ್ಲ ಕಳಿಸೋದು, ಆ ಥರ ಮೆಸೇಜ್ ಇಲ್ಲ. ಅವನು ಒಂದು ಮಾತಾಯ್ತಿದ್ದ ಫೋಟೋನ ಏನೇನು ಮಾಡ್ತಾ ಇಲ್ಲ ಅಂತ ತೋರಿಸಿದ ಅಷ್ಟೇ. ಮಾರಿ ಅವನು ತಪ್ಪೇ ಇಲ್ಲ. ಅವನು ಏನು ಗೊತ್ತಾ, ಅವ್ನು ಕರೆಕ್ಟಾಗಿ ಮಾಡೋನೆ. ಅದು ಫೋಟೋ ಕೂಡ ಕಳಿಸಿದ್ರೆ ಅಂತ ಅದು ಪ್ರೂವ್ ಆಯ್ತಲ್ವಾ? ಅದು ಏನೋ ಚಾರ್ಜ್ ಕೊಟ್ಟು ಅವನೇನು ತಪ್ಪು ಮಾಡೋನೆ? ಅವನೇನು ಸ್ವಂತ ಅಭಿಮಾನಿ, ನನ್ನ ಗುರು ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ, ಅವ್ರ ಮಕ್ಳು ಚೆನ್ನಾಗಿರಲಿ ಅಂತ ಮತಾನೆ ಮಾಡಿದ್ದು. ಏನು ತಪ್ಪು ಮಾಡ್ಬಿಟ್ಟವನೆ? ಎಲ್ಲ ಕರೆಕ್ಟಾಗಿ ಮಾಡೋನು ಅವನು. ಅವನು ಕರ್ಕೊಂಬಂದ್ಬಿಟ್ಟು ಏನೇ ಬೇಡ ಆಯಿತು, ಕರ್ಕೊಂಬಂದು ಚೂರು ಬುದ್ಧಿ ಹೇಳಿ, ಬೇಡಪ್ಪ ಹಿಂಗೆಲ್ಲ ಮಾಡಬೇಡ ಅಂದ್ಬಿಟ್ಟು ಒಂದು 20,000 10,000 ಕಟ್ಬಿಟ್ಟು ಕರೆಕ್ಟಾಗಿ ಊರಿಗೆ ಬಿಟ್ಟು ಬಂದಿರೋ ಆಗಿರೋದಲ್ಲ. ಅವ್ನು ಕೊಲೆ ಮಾಡೋಂಥ ಕೆಲಸ ಮಾಡೋಣ. ಅವನು ನಿಮ್ಮ ಪ್ರಕಾರ ಕೊಲೆ ಮಾಡೋಂಥ ಕೆಲಸ ಮಾಡೋಣ? ನನ್ನ ಪ್ರಕಾರ ಏನು ಗೊತ್ತಾ, ಕೊಲೆ ಮಾಡೋಷ್ಟು ಅವ್ರು ಇದು ಮಾಡಿಲ್ಲ. ಬಟ್ ಏನಂದರೆ ತಪ್ಪು, ಅವರು ಮರ್ಮಾಂಗದ ಫೋಟೋ ಕಳಿಸಿರೋದು, ಮೆಸೇಜ್ ಮಾಡಿರೋದು ತಪ್ಪು ಅಂತ ನಾನು ಹೇಳ್ತಿರೋದು ಅಷ್ಟೇ. ತಪ್ಪೆ. ಬಟ್ ಅಷ್ಟು ದೊಡ್ಡ ತಪ್ಪು ಅದು. ನಾನು ನಿಮಗೆ ಹೇಳಿ, ಅಷ್ಟು ದೊಡ್ಡ ತಪ್ಪು ಅದು. ಅವ್ನು ಕೊಲೆ ಮಾಡೋ ಅಷ್ಟು ತಪ್ಪು ಮಾಡೋಣ? ಕೊಲೆ ಮಾಡುವಷ್ಟು ತಪ್ಪು ಎಂತಕ್ಕೆ ತಪ್ಪು ಎಂತಕ್ಕೆ ಮಾಡೋರು? ಈ ಪವಿತ್ರ ಗೌಡನೇ ಫಸ್ಟ್ ಒದ್ದಿದ್ದು. ಅವಳಿಗೆ ಒದ್ದಿದ ಪ್ರೂಫ್ ಇದೆ. ಅವಳೇ ಎಗುಡ್ಸಿ ಒದ್ದಿದ್ದು. ದರ್ಶನ್ ಬರೀ ಹೋಗಿ ನಿಂತಿದ್ದು ಅಷ್ಟೇ. ಇನ್ನು ನಮ್ಮ ವಿನಯ್ ಅವರು ಮತ್ತು ಇನ್ನೊಬ್ಬರು ಅವರಲ್ಲ, ಅವರೆಲ್ಲ ಸುಮ್ಮನೆ ಜೊತೆ ಇದ್ದವರು ಅಷ್ಟೇ. ಅವಳು ಫಸ್ಟ್ ಒದ್ದಿದ್ದೆ ಅವಳೇನೆ ಅಂತ ಪ್ರೂಫ್ ಇದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಕಾರ ಇದೆ. ಯಾಕೆ ನಮಗೂ ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಪರಿಚಯ ಇರೋದಕ್ಕೆ ಎಲ್ಲ ಗೊತ್ತಿರೋದು. ಸ್ವಲ್ಪ ಗೊತ್ತಿರೋದು, ಫುಲ್ ಗೊತ್ತಿಲ್ಲಮ್ಮ. ಬೇರೆ ಏನು ಹೇಳ್ತೀರಾ ದರ್ಶನ್ ಅವ್ರ ಬಗ್ಗೆ? ಏನು ಹೇಳ್ತೀರಾ ಮೇಡಮ್? ಅದು ಕಷ್ಟ ಜೀವಿ, ಅಷ್ಟು ಕೊಬ್ಬಿರಬಾರ್ದು. ದುರಂಕಾರ ದುಡ್ಡು ಬಂದರೆ ದುರಂಕಾರ ಬರಬಾರ್ದು. ಹುಟ್ಟಾಗಿಂದ ಶ್ರೀಮಂತ ಆಗಿದ್ರೆ ಅದು ಲೆಕ್ಕಾಚಾರನೇ ಬೇರೆ. ಅವ್ನು ಹುಟ್ಟಾಗಿಂದ ಶ್ರೀಮಂತ ಅಲ್ಲ, ಹುಟ್ಟಾಗಿಂದ ಬಡವ. ಇವಾಗ ಸಡನ್ನಾಗಿ ದುಡ್ಡು ಬಂತ, ಆ ದುರಂಕರೇ ಅವನಿಗೆ ಲೈಫ್ ಹಾಳು ಮಾಡಿದ್ದು. ಈಗ ಪಾಪ ಅವನ ಮಗ ಅವನಲ್ಲಪ್ಪ, ಇವತ್ತು ನಾಳೆನೋ ಬರ್ತಾನೆ ಇರ್ಬೋದು, ಇವತ್ತೇ ಬರ್ತಾ ಇರ್ಬೋದು. ಆ ಮಗ ಬುದ್ಧಿ ಕಲಿಬೇಕು. ನಾನು ನಮ್ಮ ಅಪ್ಪನ ಥರ ಆಗಬಾರ್ದು, ನಾನು ಹೆಂಗಿರಬೇಕು ಹಂಗಿರಬೇಕು ಅಂತ ಇದ್ದರೆ ಅವ್ನ ಮಗನೂ ಜೆಂಟ್ಲ್ಮನ್ ಆಗ್ತಾನೆ. ಅವನು 80% ಚೆನ್ನಾಗವೇ ಹೀರೋ ಆಗೇ ಆಗ್ತಾನೆ. ಬಟ್ ಇವನಿಗಿರೋ ದುರಹಂಕಾರ ಯಾವನಿಗೂ ಇಲ್ಲ. ಇವನಿಗಿರೋ ದುರಹಂಕಾರ, ಇವನಿಗಿರೋ ದೌಲತ್ತು ರೀ. ಅಲ್ಲ ರೀ, ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಏನಂತ ಇಲ್ಲ, ಅವನೇ ನಾನು ಮಡಗಿರೋ ಕಾರು ಯಾವನು ಇಡೀ ಫಿಲಮ್ ಇಂಡಸ್ಟ್ರಿಯಲ್ಲೇ ಕಾರೇ ಮಡಗಿಲ್ಲ ಅಂದ. ಅದು ದೌಲತ್ತಾನೆ ಅದು. ನಮ್ಮ ಪುನೀತ್ ಅವ್ರ ಇರೋ ಕಾರು ಗೊತ್ತಾ? ಬೇಡ. ನಮ್ಮ ರವಿಶಂಕರ್ ಇಲ್ಲ, ಅವರೇ ವಿಂಟೋಸ್ ಕಾರು. ಅವ್ರ ಹತ್ರ 25 ಕಾರಿದೆ, 25-30 ಕಾರಿದೆ. ಎಲ್ಲ ವಿಂಟೋಸು, ಎಲ್ಲ ಹಳೆ ಕಾರುಗಳು, ಎಲ್ಲ ಫಾರಿನಿಂದ ಹರಾಜಲ್ಲಿ ತಂದಿರೋ ಕಾರುಗಳು. ಅವನ ಹತ್ರ ಯೋಗ್ಯತೆಗೆ ಅಂತ ಕಾರು ಇದೆ ಅವನ ಹತ್ರ. ತಾರು ಪಾರು ಯಾವುದಾದ್ರು ಶೋಕಿ ಮಾಡ್ಕೊಳ್ಳೋದಲ್ಲಮ್ಮ. ನಿಯತ್ತಾಗಿ ಕಷ್ಟಪಟ್ಟು ಎಷ್ಟು ಬೇಕೋ ಅಷ್ಟು ಮಾತಾಡಬೇಕು. ದೌಲತ್ ಮಾತಿದೆಯಲ್ಲ, ಓಲಿ ಹುಟ್ಟಾಗಿಂದ ನಮ್ಮ ಸುದೀಪ್ ಅವರು ಚಿನ್ನ ಸ್ಪೂನ್ ಬಾಯ್ಲಿ ಇಕ್ಕಂಡು ಅವ್ರು ಹೆಂಗೋರು ಇವಾಗ ಅವರೇ ಇಡೀ ರಾಷ್ಟ್ರಕ್ಕೆ ಫೇಮಸ್ ಆಗೋನೆ. ಅದು ಅವರು ನಮ್ಮ ಪುನೀತವರು ಎಲ್ಲ ಕೆಲಸ ಮಾಡೋರೆ. ಬಟ್ ಸಾಯೋ ಟೈಮಲ್ಲಿ ಲಾಸ್ಟ್ಗೆ ಕೊನೆಗೆ ಮಕ್ಕಳು ದೊಡ್ಡವರಾದ್ಮೇಲೆ ಹೆಂಗೆ ಬದುಕರು? ಅದು ಬದುಕ ಲಕ್ಷಣ ಅಮ್ಮ. ವಯಸ್ಸಲ್ಲಿ ತಪ್ಪು ಮಾಡ್ತಾರೆ. ತಪ್ಪು ಮಾಡಿರೋರಿಗೆ ಯಾರೂ ವಯಸ್ಸಲ್ಲಿಲ್ಲ, ನಿಯತ್ತಾಗಂತೂ ಯಾರು ಇರೋಕ್ಕಾಗಲ್ಲ. ವಯಸ್ಸಲ್ಲಿ ತಪ್ಪು ಮಾಡ್ತಾ ಇರ್ತಾನೆ. ಅದನ್ನು ಸರಿ ಮಾಡ್ಕೊಂಡು ಹೋಗಬೇಕು.
ಅದನ್ನೇ ದೌಲತಾಗಿ ಮಾಡಬಾರ್ದು. ಇದು ಮಾಡಿದ ತಪ್ಪು ಅವನು. ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಬೇಲ್ ಕೊಡ್ಸೋದಕ್ಕೆ ತುಂಬ ಓಡಾಡಿದ್ರು. ಇಲ್ಲಿಂದ ಬಳ್ಳಾರಿ ಹೋಗಿರ್ಬೋದು, ಇಲ್ಲಿ ಇರ್ಬೋದು, ದೇವಸ್ಥಾನಗಳಿರ್ಬೋದು. ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳೋದಿದ್ರೆ ಮೇಡಮ್, ವಿಜಯಲಕ್ಷ್ಮಿ ದೇವ್ರ ತಪಸ್ಸು. ಆ ಅಮ್ಮ ಅವನ್ನ ಅಲ್ಲಿಂದ ಕರ್ಕೊಂಬರಬೇಕು ಅಂದ್ಬಿಟ್ಟು 3 ಸತಿ ಹೆಲಿಕಾಪ್ಟ್ರ್ ಬುಕ್ ಮಾಡೋರು. ಹೆಲಿಕಾಪ್ಟ್ರ್ ಬುಕ್ ಮಾಡಿ ಹೆಲಿಕಾಪ್ಟ್ರಿಗೆ 3 ಲಕ್ಷನ ಎಷ್ಟೇ ಒಂದೊಂದು ಬೇಲೆ ದುಡ್ಡು ಕಟ್ಟವ್ರೆ. ಯಾರು ಹೆಲಿಕಾಪ್ಟ್ರ್ ಕಟ್ಟಿರೋ ದುಡ್ಡು ವಾಪಸ್ ಬರುತ್ತಾ? ಬರೋಲ್ಲ. ಅದನ್ನೇ ಅವ್ರು ಬೇಲ್ ಕೊಟ್ಟಿರಲ್ಲ. ಅವ್ರಿಗೆ ಬೇಲ್ ಕೊಡ್ಸಿದ್ರೆ ಆ ಎಮ್ಮಗೆ ಎಷ್ಟು ಬೆಲೆ ಇರೋದು? ಆ ಎಮ್ಮ ಮಾಡಿದ್ದು ಅದೊಂದೇ ಸಣ್ಣ ತಪ್ಪು. ಅದು ಬಿಟ್ಟರೆ ಆ ಎಮ್ಮ ಅಂತೂ ಸ್ವಲ್ಪ ನಾನು ಆ ಎಮ್ಮನ ಜೊತೆ ಕಮ್ಮಿ ಒಂದು 3-4 ಸತಿ ಅವ್ರು ಸೈಟ್ ಕೊಡ್ಸೋಕ್ಕಿಂತ ಓಡಾಡಿದ್ದೀನಿ. ಓಡಾಡಿದಾಗ ಜೊತೆಲೇ ಇಬ್ಬರು ನನ್ನ ತಂಗಿ ಥರನೇ ಜೊತೆಲಿ ಓಡಾಡಿದ್ದೀವಿ. ಅವತ್ತಿನ ನೋಡಿದ್ದೀನಿ ಆ ಎಮ್ಮ ನನಗೆ ಗೊತ್ತಿರೋಂಗೆ ಆ ಎಮ್ಮ ಡಾಕ್ಟ್ರು ಓದ್ತಾ ಇರೋಂತೆ ಅಂತ ಹೇಳ್ತಾರೆ. ಡಾಕ್ಟ್ರು ಹೋಗ್ತಾರೆ ಅಂತ. ಬಟ್ ಪಕ್ಕ ಜೆಂಟ್ಲ್ಮ್ಯಾನು, ಸೂಪರ್ ಅಂತ ಹೆಣ್ಮಗುನ ಮದುವೆ ಆಗೋಕ್ಕೆ ಇವ್ರು ಲವ್ ಫಾರ್ ನಮಗೆ ಯೋಗ್ಯತೆ ಇರಬೇಕು. ಯೋಗ್ಯತೆನೇ ಇಲ್ಲ ಅವನಿಗೆ. ಆ ಹುಡುಗಿನ ಇವಾಗಲೂ ಕರ್ಕೊಂಬಂದು ಕಾಲು ತೊಳ್ದು ನೀರು ಕುಡಿಬೇಕು. ಆ ನೀರನ್ನ ಅವನು ಅಲ್ಲಿ ತನಕ ಅವನು ಉದ್ಧಾರ ಆಗಲ್ಲ. ವಿ ಪ್ಲಸ್ ಕರ್ನಾಟಕ.